ಸರ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪ ಇದು ಸರ್ ಅಂತ ಅಂದ್ಕೊಂಡ್ರ, ಇದು SIR ಬಂಗಾಳದಲ್ಲಿ SIR ರಿಪೋರ್ಟ್ ಹಲ್ಚಲನ್ನ ಸೃಷ್ಟಿ ಮಾಡಿದೆ. ನೀವು ನಂಬಲ್ಲ. ಪಶ್ಚಿಮ ಬಂಗಾಳದಲ್ಲಿ ಹಲ್ಚಲ್ ಶುರುವಾಗೋದಕ್ಕೆ ಕಾರಣ SIR ಕೊಟ್ಟಂತ ರಿಪೋರ್ಟ್. ಸ್ಫೋಟಕ ಮಾಹಿತಿ ಈಗ ಬಂಗಾಳದಿಂದ ಬರ್ತಿರೋದು. 23 ವರ್ಷದಲ್ಲಿ ಮತದಾರರ ಸಂಖ್ಯೆ ಹೆಚ್ಚಾಗಿದೆ ಗೊತ್ತಾ? ಎಷ್ಟು? 63ರಷ್ಟು ಹೆಚ್ಚಾಗಿದೆ. 1-2 ಜಿಲ್ಲೆಗಳಲ್ಲ, 10 ಜಿಲ್ಲೆಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ. ಪಶ್ಚಿಮ ಬಂಗಾಳದ 9 ಜಿಲ್ಲೆಗಳು ಇವತ್ತು ಬಾಂಗ್ಲಾ ಗಡಿಯಲ್ಲಿರೋದು. ಆ 9 ಜಿಲ್ಲೆಗಳಲ್ಲಿ ಮತದಾರರ ಸಂಖ್ಯೆ ಹಿಂದೆ ಇದ್ದದಕ್ಕಿಂತ ಇವತ್ತು 70ರಷ್ಟು ಹೆಚ್ಚಾಗಿದೆ. ಅಂದ್ರೆ ಡಬಲ್ಗಿಂತ ಜಾಸ್ತಿ, ಟ್ರಿಬಲ್. ಮತದಾರರ ಸಂಖ್ಯೆ ಹೆಚ್ಚಳದ ಬಗ್ಗೆ ಈಗ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮತ್ತು ಟಿಎಂಸಿ ನಡುವೆ ಫೈಟ್ ಶುರುವಾಗಿದೆ. ವೋಟರ್ ಲಿಸ್ಟ್ ಅನ್ನ ಮುಸ್ಲಿಂ ನುಸುಳುಕೋರರು ಸೇರ್ಕೊಂಡಿದ್ದಾರಂತೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಹೈಯೆಸ್ಟ್ ಆಗಿದೆ, ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಅಂಕಿ ಅಂಶದ ಪ್ರಕಾರ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಂಗಾಳದಲ್ಲಿ SIR ಹಲ್ಚಲನ್ನ ಸೃಷ್ಟಿ ಮಾಡ್ತಲ್ಲ, ಯಾವ್ಯಾವ ಜಿಲ್ಲೆಯಲ್ಲಿ? ಉತ್ತರ ದಿನಾಜ್ಪುರದಲ್ಲಿ ಶಾಕ್ ಆಗ್ಬೇಡಿ, ವೋಟರ್ಸ್ನ ಸಂಖ್ಯೆ ಹೆಚ್ಚಳಾಗಿರೋದೆಷ್ಟು? 105.49ರಷ್ಟು, ಶೇಕಡ 105.49ರಷ್ಟು ಅಲ್ಲಿ ಹೆಚ್ಚಳ ಆಗಿರೋದು. ಇನ್ನು ಮಾಲ್ಡಾ ಜಿಲ್ಲೆಯಲ್ಲಿ ವೋಟರ್ಗಳ ಸಂಖ್ಯೆ ಹೆಚ್ಚಳಾಗಿರೋದು ಶೇಕಡ 94.58ರಷ್ಟು. ಇನ್ನು ಮುರ್ಷಿದಾಬಾದ್ನಲ್ಲಿ 87.65ರಷ್ಟು ಶೇಕಡವಾರು ವೋಟರ್ಗಳ ಹೆಚ್ಚಳವಾಗಿದೆ. ದಕ್ಷಿಣ 24 ಪರಗಣದಲ್ಲಿ ಶೇಕಡವಾರು 83.30ರಷ್ಟು ವೋಟರ್ಸ್ ಹೆಚ್ಚಳವಾಗಿದೆ. ಇನ್ನು ಜಲಪಾಯಿಗುಡಿ 82.3%, ಕೂಚ್ ಬಿಹಾರ್ 76.52%ನಷ್ಟು, ಉತ್ತರ 24 ಪರಗಣ 72.18ರಷ್ಟು, ನಾಡಿಯಾ 71.46ರಷ್ಟು ಶೇಕಡವಾರು ಮತದಾರರ ಸಂಖ್ಯೆ ಹೆಚ್ಚಳವಾಗಿದೆ. ದಕ್ಷಿಣ ದಿನಾಪುರ 70.94ರಷ್ಟು, ಕೋಲ್ಕತ್ತಾ 4.6ರಷ್ಟು ಮತದಾರರ ಸಂಖ್ಯೆ ಹೆಚ್ಚಳವಾಗಿದೆ. ಅರ್ಥ ಮಾಡಿಕೊಂಡು ಜಾಸ್ತಿ ಹೇಳಕ್ ಹೋಗೋಣ. ಮುಂದಿನ ಸರ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪ ಇದು ಸರ್ ಅಂತ ಅಂದ್ಕೊಂಡ್ರ, ಇದು SIR ಬಂಗಾಳದಲ್ಲಿ SIR ರಿಪೋರ್ಟ್ ಹಲ್ಚಲನ್ನ ಸೃಷ್ಟಿ ಮಾಡಿದೆ. ನೀವು ನಂಬಲ್ಲ. ಪಶ್ಚಿಮ ಬಂಗಾಳದಲ್ಲಿ ಹಲ್ಚಲ್ ಶುರುವಾಗೋದಕ್ಕೆ ಕಾರಣ SIR ಕೊಟ್ಟಂತ ರಿಪೋರ್ಟ್. ಸ್ಫೋಟಕ ಮಾಹಿತಿ ಈಗ ಬಂಗಾಳದಿಂದ ಬರ್ತಿರೋದು. 23 ವರ್ಷದಲ್ಲಿ ಮತದಾರರ ಸಂಖ್ಯೆ ಹೆಚ್ಚಾಗಿದೆ ಗೊತ್ತಾ? ಎಷ್ಟು? 63ರಷ್ಟು ಹೆಚ್ಚಾಗಿದೆ. 1-2 ಜಿಲ್ಲೆಗಳಲ್ಲ, 10 ಜಿಲ್ಲೆಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ. ಪಶ್ಚಿಮ ಬಂಗಾಳದ 9 ಜಿಲ್ಲೆಗಳು ಇವತ್ತು ಬಾಂಗ್ಲಾ ಗಡಿಯಲ್ಲಿರೋದು. ಆ 9 ಜಿಲ್ಲೆಗಳಲ್ಲಿ ಮತದಾರರ ಸಂಖ್ಯೆ ಹಿಂದೆ ಇದ್ದದಕ್ಕಿಂತ ಇವತ್ತು 70ರಷ್ಟು ಹೆಚ್ಚಾಗಿದೆ. ಅಂದ್ರೆ ಡಬಲ್ಗಿಂತ ಜಾಸ್ತಿ, ಟ್ರಿಬಲ್. ಮತದಾರರ ಸಂಖ್ಯೆ ಹೆಚ್ಚಳದ ಬಗ್ಗೆ ಈಗ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮತ್ತು ಟಿಎಂಸಿ ನಡುವೆ ಫೈಟ್ ಶುರುವಾಗಿದೆ. ವೋಟರ್ ಲಿಸ್ಟ್ ಅನ್ನ ಮುಸ್ಲಿಂ ನುಸುಳುಕೋರರು ಸೇರ್ಕೊಂಡಿದ್ದಾರಂತೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಹೈಯೆಸ್ಟ್ ಆಗಿದೆ, ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಅಂಕಿ ಅಂಶದ ಪ್ರಕಾರ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಂಗಾಳದಲ್ಲಿ SIR ಹಲ್ಚಲನ್ನ ಸೃಷ್ಟಿ ಮಾಡ್ತಲ್ಲ, ಯಾವ್ಯಾವ ಜಿಲ್ಲೆಯಲ್ಲಿ? ಉತ್ತರ ದಿನಾಜ್ಪುರದಲ್ಲಿ ಶಾಕ್ ಆಗ್ಬೇಡಿ, ವೋಟರ್ಸ್ನ ಸಂಖ್ಯೆ ಹೆಚ್ಚಳಾಗಿರೋದೆಷ್ಟು? 105.49ರಷ್ಟು, ಶೇಕಡ 105.49ರಷ್ಟು ಅಲ್ಲಿ ಹೆಚ್ಚಳ ಆಗಿರೋದು. ಇನ್ನು ಮಾಲ್ಡಾ ಜಿಲ್ಲೆಯಲ್ಲಿ ವೋಟರ್ಗಳ ಸಂಖ್ಯೆ ಹೆಚ್ಚಳಾಗಿರೋದು ಶೇಕಡ 94.58ರಷ್ಟು.
ಇನ್ನು ಮುರ್ಷಿದಾಬಾದ್ನಲ್ಲಿ 87.65% ಶೇಕಡಾವಾರು ವೋಟರ್ಗಳ ಹೆಚ್ಚಳವಾಗಿದೆ. ದಕ್ಷಿಣ 24 ಪರಗಣದಲ್ಲಿ ಶೇಕಡಾವಾರು 83.30% ವೋಟರ್ಸ್ ಹೆಚ್ಚಳವಾಗಿದೆ. ಇನ್ನು ಜಲಪಾಯಿಗುಡಿ 82.3%, ಕೂಚ್ ಬಿಹಾರ್ 76.52% ಉತ್ತರ 24 ಪರಗಣ 72.18%, ನಾಡಿಯಾ 71.46% ಶೇಕಡಾವಾರು ಮತದಾರರ ಸಂಖ್ಯೆ ಹೆಚ್ಚಳವಾಗಿದೆ. ದಕ್ಷಿಣ ದಿನಾಪುರ 70.94%, ಕೋಲ್ಕತ್ತಾ 4.6% ಮತದಾರರ ಸಂಖ್ಯೆ ಹೆಚ್ಚಳವಾಗಿದೆ. ಅರ್ಥ ಮಾಡಿಕೊಂಡು ಜಾಸ್ತಿ ಹೇಳಕ್ ಹೋಗೋಣ. ಮುಂದಿನ ಸಿದ್ಧತೆ ಗಮನ ಸರ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪ ಇದು ಸರ್ ಅಂತ ಅಂದ್ಕೊಂಡ್ರ, ಇದು SIR ಬಂಗಾಳದಲ್ಲಿ SIR ರಿಪೋರ್ಟ್ ಹಲ್ಚಲನ್ನ ಸೃಷ್ಟಿ ಮಾಡಿದೆ. ನೀವು ನಂಬಲ್ಲ. ಪಶ್ಚಿಮ ಬಂಗಾಳದಲ್ಲಿ ಹಲ್ಚಲ್ ಶುರುವಾಗೋದಕ್ಕೆ ಕಾರಣ SIR ಕೊಟ್ಟಂತ ರಿಪೋರ್ಟ್. ಸ್ಫೋಟಕ ಮಾಹಿತಿ ಈಗ ಬಂಗಾಳದಿಂದ ಬರ್ತಿರೋದು. 23 ವರ್ಷದಲ್ಲಿ ಮತದಾರರ ಸಂಖ್ಯೆ ಹೆಚ್ಚಾಗಿದೆ ಗೊತ್ತಾ? ಎಷ್ಟು? 63% ಹೆಚ್ಚಾಗಿದೆ. 1-2 ಜಿಲ್ಲೆಗಳಲ್ಲ, 10 ಜಿಲ್ಲೆಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ. ಪಶ್ಚಿಮ ಬಂಗಾಳದ 9 ಜಿಲ್ಲೆಗಳು ಇವತ್ತು ಬಾಂಗ್ಲಾ ಗಡಿಯಲ್ಲಿರೋದು. ಆ 9 ಜಿಲ್ಲೆಗಳಲ್ಲಿ ಮತದಾರರ ಸಂಖ್ಯೆ ಹಿಂದೆ ಇದ್ದಿದ್ದಕ್ಕಿಂತ ಇವತ್ತು 70% ಹೆಚ್ಚಾಗಿದೆ. ಅಂದ್ರೆ ಡಬಲ್ಗಿಂತ ಜಾಸ್ತಿ, ಟ್ರಿಬಲ್. ಮತದಾರರ ಸಂಖ್ಯೆ ಹೆಚ್ಚಳದ ಬಗ್ಗೆ ಈಗ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮತ್ತು ಟಿಎಂಸಿ ನಡುವೆ ಫೈಟ್ ಶುರುವಾಗಿದೆ. ವೋಟರ್ ಲಿಸ್ಟ್ ಅನ್ನ ಮುಸ್ಲಿಂ ನುಸುಳುಕೋರರು ಸೇರ್ಕೊಂಡಿದ್ದಾರಂತೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಹೈಯೆಸ್ಟ್ ಆಗಿದೆ, ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಅಂಕಿ ಅಂಶದ ಪ್ರಕಾರ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಂಗಾಳದಲ್ಲಿ SIR ಹಲ್ಚಲನ್ನ ಸೃಷ್ಟಿ ಮಾಡ್ತಲ್ಲ. ಯಾವ್ಯಾವ ಜಿಲ್ಲೆಯಲ್ಲಿ? ಉತ್ತರ ದಿನಾಜ್ಪುರದಲ್ಲಿ ಶಾಕ್ ಆಗ್ಬೇಡಿ, ವೋಟರ್ಸ್ನ ಸಂಖ್ಯೆ ಹೆಚ್ಚಳಾಗಿರೋದೆಷ್ಟು? 105.49%, ಶೇಕಡ 105.49% ಅಲ್ಲಿ ಹೆಚ್ಚಳ ಆಗಿರೋದು. ಇನ್ನು ಮಾಲ್ಡಾ ಜಿಲ್ಲೆಯಲ್ಲಿ ವೋಟರ್ಗಳ ಸಂಖ್ಯೆ ಹೆಚ್ಚಳಾಗಿರೋದು ಶೇಕಡ 94.58%. ಇನ್ನು ಮುರ್ಷಿದಾಬಾದ್ನಲ್ಲಿ 87.65% ಶೇಕಡಾವಾರು ವೋಟರ್ಗಳ ಹೆಚ್ಚಳವಾಗಿದೆ. ದಕ್ಷಿಣ 24 ಪರಗಣದಲ್ಲಿ ಶೇಕಡಾವಾರು 83.30% ವೋಟರ್ಸ್ ಹೆಚ್ಚಳವಾಗಿದೆ. ಇನ್ನು ಜಲಪಾಯಿಗುಡಿ 82.3%, ಕೂಚ್ ಬಿಹಾರ್ 76.52% ನಷ್ಟು, ಉತ್ತರ 24 ಪರಗಣ 72.18%, ನಾಡಿಯಾ 71.46% ಶೇಕಡಾವಾರು ಮತದಾರರ ಸಂಖ್ಯೆ ಹೆಚ್ಚಳವಾಗಿದೆ. ದಕ್ಷಿಣ ದಿನಾಪುರ 70.94%, ಕೋಲ್ಕತ್ತಾ 4.6% ಮತದಾರರ ಸಂಖ್ಯೆ ಹೆಚ್ಚಳವಾಗಿದೆ. ಅರ್ಥ ಮಾಡಿಕೊಂಡು ಜಾಸ್ತಿ ಹೇಳಕ್ ಹೋಗೋಣ. ಮುಂದಿನ ಸಿದ್ಧತೆ ಗಮನ